ಬೆಳಗ್ಗೆ 6 ಗಂಟೆ ಸುಮಾರು ಆ ಏರಿಯಾದಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ರು. ಇದೇ ಹೊತ್ತಲ್ಲಿ ಬಾಂಬ್ ಸ್ಫೋಟಿಸಿದಂತಹ ಸದ್ದು. ಎಲ್ಲರೂ ಹೊರಗೆ ಓಡಿ ಬಂದ್ರೆ ಇಡೀ ಮನೆಯೇ ಛಿದ್ರವಾಗಿತ್ತು. 6 ಜನ ಗಾಯಗಳಿಂದ ನರಳಾಡ್ತಾ ಇದ್ರು. ಇಡೀ ಮನೆಯೇ ಧ್ವಂಸವಾಗಿದೆ. ಗೋಡೆಗಳು ಛಿದ್ರವಾಗಿವೆ. ಗೇಟ್, ಕಾರು ಎಲ್ಲವೂ ಜಖಂ ಆಗಿವೆ. ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಏರಿಯಾವೇ ಬೆಚ್ಚಿ ಬಿದ್ದಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟ, 6 ಜನ ಜಸ್ಟ್ ಮಿಸ್. ಇಡೀ ಮನೆ ಛಿದ್ರ ರಣಭೀಕರ ದೃಶ್ಯ. ಬೆಂಗಳೂರಿನಲ್ಲಿ ಇವತ್ತು ಘೋರ ದುರಂತವೊಂದು ತಪ್ಪಿದೆ. ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯ ಕಗ್ಗದಾಸಪುರದ ನಾಗಪ್ಪ ಬಡಾವಣೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದ ಭೀಕರತೆಗೆ ಇಡೀ ಮನೆಯೇ ಜಖಂಗೊಂಡಿದೆ. ಬೆಳಗ್ಗೆ 6 ಗಂಟೆ ಸುಮಾರು ಇದೇ ಮನೆಯಲ್ಲಿ ಸಿಲಿಂಡರ್ ಲೀಕ್ ಆಗಿ ಏಕಾಏಕಿ ಸ್ಫೋಟಗೊಂಡಿದೆ. ಈ ವೇಳೆ ಮನೆಯಲ್ಲಿದ್ದ ಮಂಜುನಾಥ್, ಪವಿತ್ರ ಅಣ್ಣೇಶ್, ಮಮತಾ ಇಶಾನ್ ಮತ್ತು ಹನುಮಂತಪ್ಪ ಸೇರಿ 6 ಜನ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಿಗ್ಗೆ ಅದು ಬ್ಲಾಸ್ಟ್ ಥರ ಆಗಿಲ್ಲ, ಬಟ್ ಒಂದು ಗ್ಯಾಸ್ ಆನ್ ಮಾಡೋಕ್ಕೆ ಸ್ಟವ್ ಆನ್ ಮಾಡೋಕ್ಕೋ ಸಮಯದಲ್ಲಿ ಒಂದೇ ಸಾರಿ ಬೆಂಕಿ ಹಚ್ಕೊಂಡು ಆ ಮನೆಯಲ್ಲಿ 5 ಜನ ಇದ್ದರು. 5 ಜನರಲ್ಲಿ ಒಬ್ಬ ಮಂಜುನಾಥ್ ಅಂತ ಇವ್ರ ತಂದೆ ಏನಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗಿದೆ. ಇಮಿಡಿಯೇಟ್ಲಿ ಅವ್ರನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಸ್ಫೋಟದ ತೀವ್ರತೆಗೆ ಮನೆಯಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದ್ರೆ ಮನೆಯ 3 ಗೋಡೆಗಳು ಸಂಪೂರ್ಣ ಬಿದ್ದು ಹೋಗಿವೆ. ದುರಂತ ಅಂದ್ರೆ ಮನೆಯಲ್ಲಿ ಅಕ್ರಮವಾಗಿ 10 ಕಮರ್ಷಿಯಲ್ ಸಿಲಿಂಡರ್ ಮತ್ತು 3 ಚಿಕ್ಕ ಸಿಲಿಂಡರ್ಗಳನ್ನ ಸಂಗ್ರಹಿಸಿ ಇಟ್ಟಿರುವುದು ಪತ್ತೆಯಾಗಿದೆ. ಅಕ್ಕಪಕ್ಕ ಮನೆಗಳನ್ನು ಚೆಕ್ ಮಾಡಿದ್ದಾರೆ. ಅವ್ರಿಗೇನು ಹಾಗೆ ಆಗಿಲ್ಲ. ಈ ಮನೆಗೆ ಮಾತ್ರ ಸ್ವಲ್ಪ ಪಕ್ಕದಲ್ಲಿ ಇರುವ ಗೋಡೆ ಸ್ವಲ್ಪ ವೀಕ್ ಇತ್ತು, ಅದು ಬಿದ್ದೋಗಿದೆ ಸ್ವಲ್ಪ. ಅದೊಂದು ಈ ಮನೆಗೆ ಮಾತ್ರ ಕ್ರ್ಯಾಕ್ಸ್ ಆಗಿದೆ. ಅಕ್ಕಪಕ್ಕ ಮನೆಗಳು ಏನು ಆಗಿದ್ದು ಕಂಡು ಬಂದಿಲ್ಲ. ಬೇಸಿಗೆ ಬೇರೆ, ಸುಡು ಬಿಸಿಲು ಬೆಂಗಳೂರಲ್ಲಿ ಅಗ್ನಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಜನ ಆದಷ್ಟು ಜಾಗ್ರತೆಯಿಂದ ಇರಬೇಕಿದೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.